ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ಡಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ತ್ರಿಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಂಡು ಫೌಂಡೇಶನ್ ಚೈನ್ನ ಹಾಕೋತೀನಿ. ನೀವು ಯಾರು ನನ್ನ ಓಲ್ಡ್ ವೀಡಿಯೋಸ್ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಅದು ನೋಡ್ದಂಗೆ ನೀವು ಇದು ನೋಡೋಕ್ಕೋದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಪ್ಲೀಸ್ ಅದನ್ನು ವಾಚ್ ಮಾಡಿ, ನೆಕ್ಸ್ಟ್ ಇದನ್ನು ವಾಚ್ ಮಾಡಿ. ನಾನಿಲ್ಲಿ ಫೌಂಡೇಶನ್ ಚೈನ್ನ ಹಾಕೋತೇನೆ. ಪ್ರತಿ ಕ್ಲಾಸಲ್ಲೂ ನಾನು ಫೌಂಡೇಶನ್ ಚೈನ್ನ ಹಾಕ್ಕೊಂಡೆ ನೆಕ್ಸ್ಟು ಬೇರೆ ಏನೂ ಸ್ಟಿಚ್ ಹಾಕ್ದಂಗೆ ಬರೀ ಯಾವ ಸ್ಟಿಚ್ ಹೇಳ್ಕೊಟ್ಟಿದ್ದೀನಿ ಆ ಸ್ಟಿಚ್ ಮಾತ್ರ ತೋರಿಸಿದ್ದೀನಿ. ಸೊ ಇದರಲ್ಲೂ ಅಷ್ಟೇ ಫೌಂಡೇಶನ್ ಚೈನ್ನ ಹಾಕ್ತಾ ಇದ್ದೀನಿ. ಸೊ ನಾನು ಹೇಳ್ತಿರೋದು ನಿಮಗೇನಾದ್ರು ಅರ್ಥ ಆಗ್ತಾಯಿಲ್ಲ ಅಂತಂದರೆ, ನಾನೇನಾದ್ರು ಚೇಂಜ್ ಮಾಡ್ಕೊಬೇಕನ್ನಂಗಿದ್ರೆ ಖಂಡಿತವಾಗೂ ಹೇಳಿ, ಖಂಡಿತವಾಗೂ ಚೇಂಜ್ ಮಾಡ್ಕೊತೀನಿ. ಸೊ ಇಲ್ಲಿ ಫೌಂಡೇಶನ್ ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಟೈಮ್ ಡಬಲ್ ಕ್ರೋಶೆ ಮಾಡೋದು ಹೆಂಗೆ ಅಂತ ತೋರಿಸಿದ್ನು. ಇದು ಸೇಮ್, ಬಟ್ ಲಾಸ್ಟ್ ಟೈಮಲ್ಲಿ ಒಂದು ಸಲ ದಾರ ಮಾತ್ರ ತೊಗೋತಿದ್ವಿ, ಈ ಸಲ 2 ಸಲ ದಾರನ ತೊಗೋತೀವಿ. ಇದು ಡಬಲ್ ಕ್ರೋಶೆ ಆಗಿರೋದ್ರಿಂದ 1 2 ಇವಾಗ ನಾವು ಮೂರನ್ನ ಬಿಡ್ತಾಯಿದ್ದೀವಿ. ಲಾಸ್ಟ್ ಡಬಲ್ ಕ್ರೋಶೆಲಿ 2 ಬಿಟ್ಟಿದ್ವಿ, ತ್ರಿಬಲ್ ಕ್ರೋಶೆಲಿ 3ನ ಬಿಡ್ತಾಯಿದ್ದೀವಿ. 1 2 3 ಇನ್ಸರ್ಟ್ ಮಾಡಿ. ಇವಾಗ ನೋಡ್ಬೋದು ನೀವು ಎಷ್ಟು ದಾರ ಕಾಣಿಸ್ತಿದೆ, 4 ದಾರ ಕಾಣಿಸ್ತಿದೆ. ಇದರಲ್ಲಿ 2 ಒಳಗಡೆ ಮಾತ್ರ ಬರಬೇಕು, ಮತ್ತು 3 ಇದೆ. ಇದರೊಳಗಡೆ 2 ಒಳಗಡೆ ಮಾತ್ರ ಬಂದು ಮತ್ತು ಲಾಸ್ಟಿಗೆ 2 ಒಳಗಡೆ. ಸೊ ಅರ್ಥ ಆಗಿಲ್ಲ ಅಂತ ಅಂದ್ಕೊತೀನಿ. ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. 2 ಟೈಮ್ಸ್ನ ದಾರನ ತೊಗೊಂಡು ಚೈನ್ ಒಳಗಡೆ ಹೋಗಿ ಆಚೆ ಬಂದು 4 ಕಾಣಿಸ್ತಿದೆ, 2 ಒಳಗಡೆ ಮಾತ್ರ ಪಾಸ್ ಆಗಬೇಕು. 2 ಮತ್ತು 3 ಇದೆ, ಮತ್ತೆ 2 ಒಳಗಡೆ ಪಾಸಾಗಿ ಮತ್ತೆ 2 ಇರುತ್ತೆ, ಅದರೊಳಗಡೆನೂ ಪಾಸ್ ಆಗಬೇಕು. ಇನ್ನೊಂದ್ಸಲಿ ತೋರಿಸ್ತೀನಿ. 2 ಸಲ ದಾರಾನ ತೊಗೊಂಡು ಫೌಂಡೇಶನ್ ಚೈನ್ ಒಳಗಡೆಯಿಂದ ಹೋಗಿ ಮತ್ತೆ ಮೇಲೆ ಬಂದು 4 ದಾರ ಇರುತ್ತೆ, 2 ಒಳಗಡೆ ಮಾತ್ರ ಪಾಸಾಗಿ ಮತ್ತು 3 ಇರುತ್ತೆ, 3ರಲ್ಲೂ 2 ಒಳಗಡೆ ಪಾಸಾಗಿ ಲಾಸ್ಟಿಗೆ 2 ಆಗುತ್ತೆ, ಮತ್ತು ಅವೆರಡರಲ್ಲೂ ಪಾಸಾಗಬೇಕು. ಇದು ತ್ರಿಬಲ್ ಕ್ರೋಶೆ. ಇದು ನೋಡಿ, ಒಂದೇ ಲೇಯರ್ಗೆ ಒಂದೇ ಲೈನಿಗೆ ಫುಲ್ಲು ಉದ್ದ ಕಾಣಿಸ್ತಾ ಇದೆ. ನೀವು ಡಬಲ್ ಕ್ರೋಶೆನ ನೋಡ್ಬೋದು. ಇದು ಸ್ವಲ್ಪ ಇನ್ನು ಚಿಕ್ಕ ಅನಿಸುತ್ತೆ ಸೈಜಲ್ಲಿ, ಇದು ಒಂದೇ ಸಲ ದೊಡ್ಡ ಆಗುತ್ತೆ. ಬಟ್ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ನಾವು ಡಬಲ್ ಕ್ರೋಶೆನೇ ಜಾಸ್ತಿ ಯೂಸ್ ಮಾಡೋದು. ಸೊ ಇದನ್ನು ಕಲ್ತ್ಕೊಂಡಿರಬೇಕು, ಬೇಸಿಕ್ಕು. ಜಾಸ್ತಿ ಯೂಸ್ ಮಾಡಲ್ಲ ಬಿಡು ಅಂತ ಬಿಡೋಕ್ಕಾಗಲ್ಲ. ಸೊ 2 ಸಲ ದಾರನ ತೊಗೊಂಡು ಒಳಗಡೆಯಿಂದ ಬಂದು 2 ಒಳಗಡೆ ಮಾತ್ರ, ಮತ್ತೆ 2 ಒಳಗಡೆ, ಮತ್ತೆ 2 ಒಳಗಡೆ ಬಂದು ಮತ್ತೆ 2 ಒಳಗಡೆ ಹೋಗೋದು. ಸೊ ಈ ರೀತಿಯಾಗಿ ಕಾಣುತ್ತೆ, ನೋಡ್ಕೊಳ್ಳಿ. 2 ಸಲ ದಾರನ ತೊಗೊಂಡು ಫೌಂಡೇಶನ್ ಚೈನ್ ಒಳಗಡೆಯಿಂದೆಲ್ಲ ಹೋಗಿ 2 ಒಳಗಡೆ ದಾರ ತೊಗೊಂಡು ಮತ್ತೆ 2 ಒಳಗಡೆ ತೊಗೊಂಡು ಮತ್ತೆ 2 ಒಳಗಡೆ 2 2 2 2 ಒಳಗಡೆ ಹೋಗೋದು. ನಿಮಗೆ ಅರ್ಥ ಆಗ್ತಾ ಇಲ್ಲ, ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ದರೆ ಹೇಳಿ, ಖಂಡಿತವಾಗೂ ಚೇಂಜ್ ಮಾಡ್ಕೋತೀನಿ. 2 ಒಳಗಡೆ ಪಾಸಾಗಿ ಮತ್ತೆ 2 ಒಳಗಡೆ ಪಾಸಾಗಿ ಮತ್ತೆ 2 ಒಳಗಡೆ ಪಾಸಾಗಬೇಕು. ನೋಡ್ತಾ ಇದ್ದೀರಲ್ವ, ಇದನ್ನು ತ್ರಿಬಲ್ ಕ್ರೋಶೆ ಅಂತಾರೆ. ನಾನಿಲ್ಲಿ ಒಂದೇ ತೊಗೊಂಡಿದ್ದೀನಿ. 1 2 ಮತ್ತೆ ದಾರ ತೊಗೊಂಬಂದು 2 ಒಳಗಡೆ ಪಾಸಾಗಿ ಮತ್ತೆ 2 ಒಳಗಡೆ ಪಾಸಾಗಿ ಮತ್ತೆ 2 ಒಳಗಡೆ ಪಾಸಾಗೋದು. 2 ಸಲ ದಾರನ ತೊಗೊಂಡು ಚೈನ್ ಒಳಗಡೆ ಹಾಕಿ ಆಚೆ ಬಂದು 2 ಒಳಗಡೆ ದಾರ ತೊಗೊಂಡು
ಮತ್ತೆ 2 ಒಳಗಡೆ ತಗೊಂಡು ಮತ್ತೆ 2 ಒಳಗಡೆ ತಗೊಳ್ಳೋದು. ಎರಡನ್ನ ತಗೊಂಡು ಪಕ್ಕದ ಚೈನ್ ಒಳಗಡೆಯಿಂದ ಹೋಗಿ ಮತ್ತೆ ದಾರ ತೊಗೊಂಬಂದು 4 ಇರುತ್ತೆ, 2 ಒಳಗಡೆ ಬಂದು ಮತ್ತೆ 2 ಒಳಗಡೆ ಬಂದು ಮತ್ತೆ ಲಾಸ್ಟಿಗೆ 2 ಒಳಗಡೆ ಬಂದರೆ ತ್ರಿಬಲ್ ಕ್ರೋಶೆ ಆಗೋಗುತ್ತೆ. ಸೊ ಇದೆಲ್ಲ ಬೇಸಿಕ್ ಚೈನು ಕ್ರೋಶ ಹಾಕೋದಕ್ಕೆ ಯೂಸ್ ಮಾಡೋವಂಥ ಬೇಸಿಕ್ ಚೈನ್ಗಳು. ಇದರಲ್ಲಿ ನೀವು ಪರ್ಫೆಕ್ಟ್ ಆಯಿತು ಅಂದರೆ ಏನು ಬೇಕಾದರೂ ಆಗ್ಬೋದು, ಅಥವಾ ನಿಮಗೆ ಬೇರೆ ಯಾರಾದರೂ ಈ ಥರ ಹಾಕಕ್ಕೆ ಬರುತ್ತಾ ಅಂತ ಬೇರೆ ಯಾವ್ದಾನ ಚೈನ್ನ ತೋರಿಸಿದ್ರೂ ನೀವು ಆರಾಮಾಗಿ ಆಗ್ಬೋದು. ಸೊ ಬೇಸಿಕ್ ಅನ್ನೋದನ್ನ ಫಸ್ಟು ಕಲ್ತ್ಕೋಬೇಕು. ಏನೇ ಒಂದು ವಿಚಾರದಲ್ಲಾಗಲಿ, ಏನೇ ಒಂದು ಕಲಿತಾ ಇದ್ದೀವಿ ಅಂತಂದರೆ ಬೇಸಿಕ್ನ ಕಲಿತ್ರೆ ಸಾಕು, ನಿಮಗೆ ಮುಂದಿಂದೆಲ್ಲ ಆರಾಮಾಗಿ ಕಲಿಬೋದು. ಸೊ ಫಸ್ಟ್ ನೀವೇನೇ ಕಲಿಯೋಕ್ಕೆ ಹೋದ್ರೂ ಬೇಸಿಕ್ನ ಚೆನ್ನಾಗಿ ಕಲೀರಿ ಅಂತ ಹೇಳ್ತೀನಿ ನಾನು. ಮತ್ತು ಏನೇ ಒಂದಾಗಲಿ ಕ್ವಶನ್ ಮಾಡೋದ್ರಿಂದನೇ ನಿಮಗೆ ಅರ್ಥ ಆಗೋದು. ಇವಾಗ ನಾನೇನೋ ತೋರಿಸ್ತಾ ಇದ್ದೀನಿ ಅಂದರೆ ಯಾಕೆ ಹಿಂಗೆ ಮಾಡಬೇಕು, ಪಕ್ಕದ್ರಲ್ಲಿ ಏನಾಗುತ್ತೆ, ಪಕ್ಕದ ಒಳಗಡೆಯಿಂದ ಹೋದರೆ ಏನಾಗುತ್ತೆ ಅನ್ನೋದನ್ನ ನೀವು ಕ್ವಶನ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು, ಏನಕ್ಕೆ ಪಕ್ಕದ್ರೊಳಗೆ ಹಾಕಿದ್ರೆ ಏನಾಗುತ್ತೆ ಅಂತ. ಸೊ ಫಸ್ಟು ನೀವೇನೇ ಒಂದು ಕಲಿತಾ ಇದ್ದೀರಾ ಅಂದರೆ ಕ್ವಶನ್ ಮಾಡಿ ಬೇಸಿಕ್ನ ಪರ್ಫೆಕ್ಟಾಗಿ, ಆಮೇಲಿಂದ ನೆಕ್ಸ್ಟು ಮುಂದಕ್ಕೆ ಹೋಗ್ರಿ. ಇವಾಗ ನೋಡಿ ಇದು ತ್ರಿಬಲ್ ಕ್ರೋಶೆ ಆಗಿದೆ. ಸೊ ಇವತ್ತಿನ ಕ್ಲಾಸ್ ಇದಾಗಿತ್ತು. ನಾನು ಹೇಳ್ಕೊಟ್ಟಿರೋದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಸ್ಗಳಿಗಾಗಿ ವೆಯ್ಟ್ ಮಾಡಿ. ಏನಾದರೂ ಚೇಂಜ್ ಮಾಡ್ಕೊಳಂಗಿದ್ರೆ ಹೇಳಿ. ಇದು ಹೇಳ್ತಿದ್ದೀರಾ ನಿಮಗೆ, ನೀವು ಹೇಳ್ತಿರೋ ನನಗೆ ಅರ್ಥ ಆಗ್ತಾಯಿಲ್ಲ, ಪ್ಲೀಸ್ ಒಂಚೂರು ಕ್ಲಾರಿಫೈಗಾಗಿ ಹೇಳಿ ಅಂತ ನಾನು ಖಂಡಿತವಾಗಿ ಚೇಂಜ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇನ್ನೂ ಒಂದು ಡಿಸೈನ್ನಿಂದ ಬೇಸಿಕ್ ಸ್ಟಿಚ್ಚಿಂದ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹಳೆ ವೀಡಿಯೋಸ್ನ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದು ತ್ರಿಬಲ್ ಕ್ರೋಶೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.